ನಾಲಿಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ಬೇಡವಾದ ಚಿಂತನೆಗಳನ್ನು ಬಿಟ್ಟರೆ ಜೀವನಕ್ಕೆ ಲಾಭ. ನಾಲಿಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ಬೇಡವಾದ ಚಿಂತನೆಗಳನ್ನು ಬಿಟ್ಟರೆ ಜೀವನಕ್ಕೆ ಲಾಭ. ಆ ಎರಡನೇ ಭಾಗ ಸ್ವಲ್ಪ ನಮ್ಮ ಯೂಟ್ಯೂಬ್ನಲ್ಲಿ ಜಾಸ್ತಿ ಪ್ರಸ್ತಾಪ ಆಗಿದೆ. ಮೊದಲನೇ ಭಾಗದ ಬಗ್ಗೆ ನಾವು ಜಾಸ್ತಿ ಮಾತಾಡಿಲ್ಲ. ಆದರೆ ಇವತ್ತೆರಡನ್ನು ಸೇರಿಸಿ ಮಾತಾಡೋದಕ್ಕೆ ನಾನು ಎಲ್ಲ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಅವಕಾಶ ಕೊಡ್ತಾ ಇದ್ದೇನೆ. ಬಿಕಾಸ್ ಎಲ್ಲರೂ ಅವರವ್ರ ಅನಿಸಿಕೆಯನ್ನು ಹೇಳಲಿ ಅಂತ ನಾನು ವಾರಕ್ಕೊಂದ್ಸಾರಿ ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ವಿಷಯಗಳನ್ನು ಕೊಟ್ಟು ಮಾತಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಇರ್ತಾನೆ. ಇದು ಸ್ವಲ್ಪ ಕಷ್ಟ. ಈ ನಾಲಿಗೆ ರುಚಿ ಬಿಡೋದಿದೆಯಲ್ಲ, ತುಂಬ ಅಂದರೆ ತುಂಬ ಕಷ್ಟ. ಈ ನನಗೆ ಬೇಡವಾದ ಚಿಂತನೆಗಳನ್ನು ಯಾವಾಗಲೂ ಬಿಟ್ಬಿಟ್ಟೆ. ನಾಲ್ಗೆ ರುಚಿ ಬಿಡೋದು ಸ್ವಲ್ಪ ಕಷ್ಟ. ಅದು ಗೊತ್ತಿದ್ದೇ ಈ ವಿಷಯ ಕೊಟ್ಟಿದ್ದೀನಿ. ನಮಗೆ ಡಾಕ್ಟ್ರು ಇನ್ನೊಬ್ರು ಅದು ತಿನ್ಬಿಡ್ರಿ ಇದು ತಿನ್ಬೇಡಿ ಅಂತಾರೆ, ಆದರೂ ಅದನ್ನೇ ತಿನ್ನೋಣ ಅನಿಸುತ್ತೆ. ಇದ್ರ ಬಗ್ಗೆ ಎಲ್ಲ ನಮ್ಮ ಹೇಗೆ ಮಾತಾಡ್ತಾರೆ ಅಂತ ತಿಳ್ಕೊಳ್ಬೇಕು ಅಂತ ಕುತೂಹಲ. ಹಾಗೆ ವೀಕ್ಷಕರು ನೀವೆಲ್ಲ ನೋಡೋರಿಗೆ ಏನೋ ಇದರೊಳಗೆ ಒಂದು ಸ್ವಲ್ಪ ಸತ್ವ ಇದೆಯಲ್ಲ. ಒಂದು ವಿಷಯ ತಿಳ್ಕೊಳ್ಳೋಣ. ಎರಡು, ನಿಮ್ಗೆ ಅದನ್ನು ಯಾವ್ದಾರು ಫಾಲೋ ಮಾಡಬೇಕು ಅನ್ಸಿದ್ರೆ ಫಾಲೋ ಮಾಡಲಿ ಅಂತ ನೂರಾರು ವಿಷಯಗಳು ಜಯಪ್ರಕಾಶ್ ನಾಗ್ತಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇದೆ ಸ್ನೇಹಿತರೆ. ನೀವು ಬರೀ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೇನೆ ಎಷ್ಟೊಂದು ವಿಚಾರಗಳ ಹರವು ನಿಮಗೆ ಗೊತ್ತಾಗ್ತದೆ, ಅರಿವು ಹೆಚ್ಚಾಗ್ತದೆ. ನಮ್ಮ ಜೊತೆ ಹರಿಪ್ರಸಾದ್ ಎನ್ ಇದ್ದಾರೆ, ಅವರು ಕನ್ನಡ ಪ್ರೊಫೆಸರು. ಎಸ್, ಹರಿಪ್ರಸಾದ್ ಈ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಯಾವಾಗಲೂ ನಾನೇ ಮಾತಾಡ್ತಾ ಇದ್ರೆ ಹೇಗೆ? ಅವರು ಮಾತಾಡಬೇಕಲ್ಲ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಮಾಡರೇಟ್ ಮಾಡಿ ಅಂತ ಅವಕಾಶ ಕೊಟ್ಟಿದ್ದೇನೆ. ಓವರ್ ಟು ಹರಿಪ್ರಸಾದ್. ನಮಸ್ಕಾರ ಎಲ್ಲರಿಗೂ. ನಾಲಿಗೆ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ಬೇಡವಾದ ಚಿಂತನೆಗಳು ಬಿಟ್ಟರೆ ಜೀವನಕ್ಕೆ ಲಾಭ ಅಂತ ವಿಷಯದ ಕುರಿತು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಬಹಳ ಸೊಗಸಾಗಿ ಎಲ್ಲರಿಗೂ ಅರ್ಥವಾಗುವಂತೆ, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವಂತೆ, ಅಭಿವೃದ್ಧಿ ಆಗುವಂತೆ ನಮಗೆಲ್ಲರಿಗೂ ಸಹ ತಿಳಿಸಿದ್ರು. ಹಾಗೆ ನಾಲಿಗೆ ರುಚಿ ಬಿಟ್ರೆ ಶರೀರಕ್ಕೆ ಲಾಭ. ನಾವು ಸಾಮಾನ್ಯವಾಗಿ ನಮ್ಮ ದೇಹ ಚೆನ್ನಾಗಿರ್ಬೇಕಂತಂದ್ರೆ ದೇಹದ ಒಂದು ಚಿಕಿತ್ಸಾಲಯ ಅಂತಕ್ಕಂಥ ಅಡಿಗೆ ಮನೆಯಲ್ಲಿ ಅಂತ ಹೇಳ್ತಾ ಬರ್ತಾರೆ. ನಾವು ದೇಹ ಚೆನ್ನಾಗಿರ್ಬೇಕಂದ್ರೆ ಅಡಿಗೆ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಚೆನ್ನಾಗಿರ್ತದೆ. ಅಲ್ಲಿ ಏನಿರ್ಬೇಕು ಯಾವ ಕಾಲಕ್ಕೆ ಯಾವ್ದು ಇರ್ಬೇಕು ಅಂತಕ್ಕಂಥ ಹಿಂದೆ ಬಹಳ ಚೆನ್ನಾಗಿರ್ತಿತ್ತು. ಬಟ್ ಬರ್ತಾ ಬರ್ತಾ ಅದು ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ನಮ್ಮ ನಾಲಿಗೆ ರುಚಿ ಇದೆಯಲ್ಲ, ಆ ರುಚಿಯನ್ನ ಸ್ವಲ್ಪ ಆದಷ್ಟು ಯಾರು ಕಮ್ಮಿ ಮಾಡ್ಕೊಂತಾರೋ, ಯಾವ್ದು ದೇಹಕ್ಕೆ ಚೆನ್ನಾಗಿರ್ಬೇಕು, ನಾಲಿಗೆ ರುಚಿ ಮುಖ್ಯ ಅಲ್ಲ, ದೇಹಕ್ಕೆ ಯಾವ್ದು ಒಗ್ಗುತ್ತೋ ಆಹಾರವನ್ನು ತಿನ್ಬೇಕು ಅಂತಕ್ಕಂಥದ್ದು. ಹಾಗೆ ನಮ್ಮ ದೇಹ ಒಂದು ಮನಸ್ಸು ಏಕಾಗ್ರತೆ ಆಗ್ಬೇಕಂದ್ರೆ ನಾಲಿಗೆ ಕಣ್ಣು ಕಿವಿ ಯಾವ್ದು ನೋಡ್ಬೇಕು ಅದು ನೋಡ್ಬೇಕು, ಯಾವ್ದು ಕೇಳ್ಬೇಕು ಅದು ಕೇಳ್ಬೇಕು, ಯಾವ್ದು ತಿನ್ಬೇಕು ಅದು ತಿನ್ಬೇಕು, ಯಾವ ಬೇಕೋ ಅವನ್ನ ಅಳವಡಿಸ್ಕೊಂಡ್ರೆ ವ್ಯಕ್ತಿತ್ವ ವಿಕಸನ ತಾನಾಗೆ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಬೇಡವಾದ ಚಿಂತೆಗಳನ್ನ ಬಿಟ್ರೆ ಜೀವನಕ್ಕೆ ಲಾಭ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಕರೀತಾರೆ. ಏನ್ ಬೇಕಿತ್ತು ಅದು ನಾವು ಬೆಟ್ಟ ಹತ್ಬೇಕಾದ ಸಂದರ್ಭದಲ್ಲಿ ಎಲ್ಲ ಲಗೇಜ್ ಅನ್ನ ಹತ್ಕೊಂಡ್ರೆ ಬೆಟ್ಟ ಹತ್ತಕ್ ಸಾಧ್ಯ ಇಲ್ಲ. ಹಾಗೆ ಜೀವನವನ್ನ ಬಹಳ ಸಮಗ್ರವಾಗಿ ಚೆನ್ನಾಗಿ ನಡೆಸ್ಬೇಕಂತಂದ್ರೆ ಏನ್ ಬೇಡ ತೆಗೆದು ಬಿಸಾಕ್ಬೇಕು, ಏನ್ ಬೇಕು ಅದನ್ನ ಹೊತ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಆಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಹಾಗೆ ಈ ವಿಷಯವನ್ನ ಕುರಿತು ನಮ್ಮ ಆನ್ಲೈನ್ ಅಭ್ಯರ್ಥಿಗಳು ಏನೇನ್ ಮಾತಾಡ್ತಾರ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ವಿಷಯವನ್ನು ಕುರಿತು ನಮ್ಮ ಆನ್ಲೈನ್ ಅಭ್ಯರ್ಥಿ ಆದಂತಹ ಹಿರಿಯರು ರಾಜು ಸರ್ ಅವರು ಏನ್ ಮಾತಾಡ್ತಾ ನೋಡ್ತಾ ಹೋಗೋಣ. ರಾಜು ಸರ್ ಅವರೇ ನಮಸ್ಕಾರ. ರಾಜು ಸರ್, ಇದು ಆಕ್ಚುಲಿ ನಾಲಿಗೆ ರುಚಿ ಬಿಟ್ರೆ ಶರೀರಕ್ಕೆ ಲಾಭ ಅಂತ ಹೇಳ್ಬೇಕಪ್ಪ ಅಂದ್ರೆ, ಈಗ ನಾಲಿಗೆ ರುಚಿ ಅಂದ್ಬಿಟ್ಟು ನಾವು ಸ್ವೀಟ್ ಫುಡ್ಸ್ ಆಮೇಲೆ ಬೇಕರಿ ಫುಡ್ಸ್ ತಿಂತ ಹೋಗ್ಬಿಟ್ರೆ ನಮಗೆ ಏನಾಗ್ಬಿಡುತ್ತೆ, ಶರೀರಕ್ಕೆ ಅದು ಬಹಳ ಒಂದು ನಮಗೆ ಹಾರ್ಮೋನ್ ಮಾಡುತ್ತೆ. ಅದೇ ರೀತಿ ಹೇಳ್ಬೇಕಪ್ಪ, ಚಿಂತನೆಗಳನ್ನು ಬಿಟ್ರೆ, ಬೇಡವಾದ ಚಿಂತನೆಗಳನ್ನು ಬಿಟ್ರೆ ಜೀವನಕ್ಕೆ ಲಾಭ ಅಂತ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಮಗೆ ಹಲವಾರು ಚಿಂತನೆ ಇರ್ತವೆ. ಸೊ ನಾವು ಅದನ್ನ ನಾವು ಅದನ್ನ ಯಾವ ಬೇಕೋ ಅದಷ್ಟೇ ನಾವು ಚಿಂತೆಯನ್ನು ಮಾಡ್ಕೊಂತ ಇದ್ಬಿಟ್ರೆ ನಮಗೆ ಒಳ್ಳೇದಾಗುತ್ತೆ. ಆಮೇಲೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ಕೂತವನಿಗೆ ಇದ್ದಿದ್ದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟು ಚಿಂತೆಗಳನ್ನು ಮಾಡ್ಕೊಂತ ಇದ್ಬಿಟ್ರೆ ನಮಗೆ ಆರೋಗ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಮ್ದು ಎಲ್ಲ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಅಮೃತರಾಜ್ ಸರ್. ಬಹಳ ಚೆನ್ನಾಗಿ ಜಂಕ್ ಫುಡ್ ತಿನ್ನೋದ್ರಿಂದ
ಹಾರ್ಮೋನ್ಸ್ ವೇರಿಯೇಷನ್ ಆಗ್ತವೆ ಅಂತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಹೆಣ್ಮಕ್ಳು ಬಹಳ ಬೇಗ ವಯಸ್ಸಿಗೆ ಬರ್ತಾ ಇದಾರೆ. ರೀಸನ್ ಏನಂತಂದ್ರೆ ಸೈಂಟಿಫಿಕಲ್ ರೀಸನ್ ಹೇಳಿದ್ದಾರೆ, ನಾನು ಗಮನಿಸಿದ್ದಂಥದ್ದು. ಬೇಗ ವಯಸ್ಸು ಅದು ಜಂಕ್ ಫುಡ್ ಬಹಳ ಬೇಕರಿ ಫುಡ್ ತಿಂತ ಮಕ್ಕಳು ಬೇಗ ವಯಸ್ಸಿಗೆ ಬರ್ತಾ ಇದ್ದಾರೆ ಹಾರ್ಮೋನ್ಸ್ ಪ್ರಾಬ್ಲಮ್ ಇಂದ. ಇವು ದೇಹಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಬಹಳ ಸೊಗಸಾಗಿ ವಿವರಿಸಿರುವಂತಹ ಅಮೃತರಾಜ್ ಸರ್ ಅವರಿಗೆ ಧನ್ಯವಾದಗಳು. ಈ ವಿಷಯವನ್ನು ಕುರಿತು ನಮ್ಮ ಈ ಶಿಕ್ಷಕಿ ಅವರು ಆಗಿರುವಂತಹ ಶೈಲಜಾ ಮೇಡಮ್ ಅವರು ಏನ್ ಮಾತಾಡೋದು ಅಂತ ಕೇಳ್ತಾ ಹೋಗೋಣ. ಶೈಲಜಾ ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಜ ಸರ್, ಇದೊಂದು ನಮ್ಮ ವರ್ತನೆಯನ್ನ ಬದಲಾಯಿಸುವಂತ ಮಾತು. ಅಂದ್ರೆ ನಾಲಿಗೆ ರುಚಿ ಬಿಟ್ರೆ ಶರೀರಕ್ಕೆ ಲಾಭ, ಬೇಡವಾದ ಚಿಂತನೆಗಳನ್ನ ಬಿಟ್ರೆ ಜೀವನಕ್ಕೆ ಲಾಭ. ಅಂದ್ರೆ ದೇಹ ಮತ್ತು ಮನಸ್ಸನ್ನ ಒಂದು ಒಂದು ಸರಿದಾರಿಗೆ ತರ್ಬೇಕಂದ್ರೆ ಮೊದ್ಲು ನಮ್ ದೇಹದ ಮೇಲೆ ಇಡ್ತಾ ಇರ್ಬೇಕು. ದೇಹದ ಮೇಲೆ ಇಡ್ತಾ ಇರ್ಬೇಕಂದ್ರೆ ಮೊದಲು ನಾಲಿಗೆ ರುಚಿ. ಹೇಳ್ತಾರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಮೊದಲದಾಗಿ ನಮ್ಮ ಬದುಕಿನ ಗುರಿ ಏನಾಗ ಫಸ್ಟ್ನೇ ಆದ್ಯತೆಗಳನ್ನ ಬಗ್ಗೆ ಹೇಳ್ತಾ ಇರ್ತಾರೆ ಸಾರು. ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಆದ್ಯತೆ ಆರೋಗ್ಯವೇ ಆಗ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಹೆಚ್ಚುತ್ತಾ ಇರುವಂತಹ ಆಸ್ಪತ್ರೆಗಳು ಅವನ್ನೆಲ್ಲ ನೋಡಿದಾಗ ನಾವು ಮನುಷ್ಯ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇವತ್ತೆಲ್ಲ ಫಾಸ್ಟ್ ಫುಡ್, ಈಗಾಗಲೇ ಸರ್ ಹೇಳಿದ್ರು ಫಾಸ್ಟ್ ಫುಡ್. ಹೌದು, ಇವತ್ತು ಹೆಚ್ಚು ಮಾರುಕಟ್ಟೆಯಲ್ಲಿ ಪ್ರತಿದಿನ ಸಂಜೆ ಹೊರಗಡೆ ಹೋದ್ರೆ ಗೊತ್ತಾಗುತ್ತೆ, ನಾಯಿ ಕೊಡೆ ತರ ಫಾಸ್ಟ್ ಫುಡ್ಗಳು ಸೆಂಟರ್ಗಳು ಕಾಣ್ತೀವಿ. ಅಂದ್ರೆ ಈ ಮನುಷ್ಯನಿಗೆ ಒಂದು ಕಮ್ಮಿ ಆಗಿದೆ ಏನಂದ್ರೆ ಆರೋಗ್ಯದ ಬಗ್ಗೆ ಒಂದು ಅವ್ರಿಗೆ ಅವೇರ್ನೆಸ್ ಬಂದಾಗ ಏನಾಗುತ್ತೆ, ಆ ಬಾಲ್ಯದಿಂದಲೇ ಇದು ಕಲಿಸ್ಬೇಕಾಗತ್ತೆ. ಹೇಳ್ತಾರೆ ಅದರಕ್ಕೆ ಸಿಹಿ ಆದಿದ್ದು ಉದರಕ್ಕೆ ಕಹಿ, ಅದರಕ್ಕೆ ಕಹಿ ಆದಿದ್ದು ಉದರಕ್ಕೆ ಸಿಹಿ ಅಂತಾರೆ. ಅಂದ್ರೆ ನಾವು ನಾಲಿಗೆ ರುಚಿಯನ್ನ ಬೆನ್ನತ್ತದ ಬದಲು ಆರೋಗ್ಯವನ್ನ ಒಂದು ಗಮನದಲ್ಲಿಟ್ಟುಕೊಂಡು ಹೇಳ್ತಾರೆ, ಸ್ವಸ್ಥವಾದ ಶರೀರದಲ್ಲಿ ಮಾತ್ರ ಸ್ವಸ್ಥವಾದ ಮನಸ್ಸಿರುತ್ತೆ. ಹಾಗಾಗಿ ಒಳ್ಳೆ ವಿಚಾರಗಳು ನಮ್ ಕಡೆ ಬರ್ಬೇಕಂದ್ರೆ ಮೊದಲು ದೇಹ ನಮ್ಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಮೊದಲು ಈ ಸಾತ್ವಿಕ ಆಹಾರಗಳನ್ನ ಹೆಚ್ಚು ಇಂಟೇಕ್ ಮಾಡ್ಕೊಂತ ಹೋಗೋದ್ರಿಂದ ದೇಹದಲ್ಲಿರುವಂತಹ ಕಲ್ಮಶಗಳು ನಿಧಾನ ಕಡಿಮೆ ಆಗುತ್ತೆ. ಹಾಗೇನೆ ಈ ಜಂಕ್ ಫುಡ್ಗಳು ಮನಸ್ಸಿಗೆ ಏನಾಗುತ್ತೆ, ಯಾವ್ದು ಬೇಡ ಅಂತೀವಿ ಅದನ್ನ ಮಾಡೋದೇ ಮನಸ್ಸಿನ ಸಹಜ ಸ್ವಭಾವ ಪ್ರತಿಯೊಬ್ಬ ಮನುಷ್ಯಂದು ಅದೇ. ಅವ್ನ್ ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಅದರಿಂದ ಏನ್ ನಷ್ಟ ಆಗುತ್ತೆ ಅನ್ನೋದನ್ನ ಪ್ರತಿ ಒಂದು ಸಾರಿ ನಮ್ಗೆ ಬೇಡವಾದಷ್ಟು ನಾವು ತಿಂತೀವಿ, ರುಚಿ ಇರುತ್ತೆ ತಿನ್ಬೇಕಾದಾಗ ಇದನ್ನ ತಿನ್ನೋದ್ರಿಂದ ನನ್ನ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತಾ, ಕೊಬ್ಬು ಜಾಸ್ತಿ ಆಗುತ್ತಾ, ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಹಿಂಗೆ ಹೇಳ್ತಾ ಹೇಳ್ತಾ ಒಂದ್ 10 ಸಲ ತಿಂದಾಗ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಡೇ ಬೈ ಡೇ ಕಮ್ಮಿ ಆಗುತ್ತೆ ಅಂತಂದ್ರೆ ಹೇಳ್ತಾರೆ. ಹ್ಯಾಬಿಟ್ ಗಳನ್ನ ಬಿಡೋದಕ್ಕೆ ಇದರಿಂದ ಏನ್ ನಷ್ಟ ಆಗುತ್ತೆ, ಈ ಖುಷಿ ಅನ್ಸುತ್ತೆ, ಬಟ್ ಫ್ಯೂಚರ್ ನಲ್ಲಿ ಅದು ಪೇನ್ ಆಗುತ್ತೆ. ಅದನ್ನ ನಾವು ಮನವರಿಕೆ ಮಾಡಿದಾಗ ಮನಸ್ಸಿಗೆ 10 ಸರಿ ತಿನ್ನುವಂತಹ ಹವ್ಯಾಸಗಳು ನಿಧಾನಕ ಗ್ರಾಜುವಲ್, ಯಾವ್ದು ಹವ್ಯಾಸ ಒಂದೇ ದಿನದಲ್ಲಿ ಬಿಲ್ಡಪ್ ಆಗಲ್ಲ, ಹಾಗೇನೆ ಆ ಹವ್ಯಾಸ ಒಂದೇ ದಿನದಲ್ಲಿ ನಾವು ಕಳಿಯಕ್ಕೂ ಆಗಲ್ಲ. ನಿಧಾನವಾಗಿ ಮನಸ್ಸಿಗೆ ಮಗು ತರ ಹೇಳ್ತಾ 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 ನಾವು ಅದನ್ನ ಮನವರಿಕೆ ಎಲ್ಲಿವರೆಗೂ ನಮ್ಮ ಮನಸ್ಸಿಗೆ ನಾವು ಮನವರಿಕೆ ಮಾಡಿಕೊಡಲು ಅಲ್ಲಿವರೆಗೂ ನಾಲಿಗೆ ರುಚಿ ಅಲ್ಲ ಅಷ್ಟೇ ಅಲ್ಲ ಯಾವುದು ನಮ್ಮಿಂದ ಬಿಡಕ್ಕಾಗಲ್ಲ. ಹಾಗಾಗಿ ಮೊದ್ಲು ಈ ಆರೋಗ್ಯದ ಮಹತ್ವವನ್ನ ಇದು ಹೇಳ್ತಾರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ನಾವು ಆರೋಗ್ಯ ಕೆಟ್ಟ ಮೇಲೆ ಅದನ್ನ ಸರಿಪಡಿಸೋದಕ್ಕ ಓಡಾಡ್ತಿರ್ತಾರ ಅವ್ರನ್ನ ಒಂದ್ಸಾರಿ ನೋಡಿದಾಗ ನಮ್ಗೆ ಅಷ್ಟು ಕಷ್ಟ ಪಡೋದಕ್ಕಿಂತ ಈಗ್ಲೇ ಸ್ವಲ್ಪ ಬಿಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಒಂದು ಸಣ್ಣ ಸಣ್ಣ ಕ್ಷಣದಲ್ಲಿ ನಾವು ಮಾಡುವ ಮನವರಿಕೆಗಳು, ನಾವು ಮಾಡುವಂತ ಸೆಲ್ಫ್ ಟಾಕ್, ನಾವು ಮಾಡುವಂತ ಕೌನ್ಸಿಲಿಂಗ್ ಗಳು ಏನಾಗುತ್ತೆ ನಮ್ಮ ಮೇಲೆ ನಮ್ಗೆ ಹಿಡಿತವನ್ನ ತರುತ್ತೆ. ಹೇಳ್ತಾರೆ ಸೊಪ್ಪು ತಿಂದವರಿಗೆ ಮುಪ್ಪು ಇಲ್ಲ ಅಂತ. ಹಾಗಾಗಿ ನಮ್ಮ ಬದುಕಿನ ಶೈಲಿಯಲ್ಲಿ ನಾವು ಮೊದಲು ಆರೋಗ್ಯವನ್ನೇ ಪ್ರಥಮ ಆದ್ಯತೆಯನ್ನಾಗಿಟ್ಟುಕೊಂಡಾಗ ಉಳಿದದ್ದೆಲ್ಲ ಮಾಡೋದಕ್ಕೆ ತನ್ನಷ್ಟಕ್ಕೆ ತಾನೇ ದೇಹ ಮನಸ್ಸು ಜೀವನ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನಂತರ ಆರೋಗ್ಯ ಆದ್ಮೇಲೆ ಮನುಷ್ಯ ಏನಾಗ್ತಾನೆ ವಿಚಾರಗಳ ಕಡೆ ಗಮನ ಕೊಡ್ಬೇಕಾಗುತ್ತೆ. ಸ್ವಸ್ಥವಾದ ಶರೀರ ರೂಪುಗೊಂಡಿತು, ಅಲ್ಲಿ ಮನಸ್ಸು ಬದುಕು ರೂಪುಗೊಳ್ಬೇಕಂದ್ರೆ ವಿಚಾರಗಳು. ಪ್ರತಿನಿತ್ಯ ಮನುಷ್ಯನಲ್ಲಿ ಸಾವಿರಾರು ವಿಚಾರಗಳು ಬರ್ತಾ ಇರ್ತವೆ. ಅದು ನಿರಂತರ ಪ್ರಜ್ಞಾಪೂರ್ವಕವಾಗಿ ಆಗ್ಲಿ ಅಪ್ರಜ್ಞಾಪೂರ್ವಕವಾಗಿ ವಿಚಾರಗಳ ಒಂದು ಪ್ರವಾಹ ಅಂತಕ್ಕಂಥದ್ದು ನಡೀತಾನೆ ಇರುತ್ತೆ. ಇದರಲ್ಲಿ 2 ತರ, ಒಂದು ಸಕಾರಾತ್ಮಕ ವಿಚಾರಗಳು, ಮತ್ತೊಂದು ನಕಾರಾತ್ಮಕ ವಿಚಾರಗಳು. ಮನುಷ್ಯನಲ್ಲಿ ಎಂಥ ವಿಚಾರಗಳ ಹರಿವು ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಅಂತಕ್ಕಂಥದ್ದು ರೂಪುಗೊಳ್ಳುತ್ತೆ. ಅದಕ್ಕೆ ಮುಖ್ಯ ಕಾರಣ ಅವರು ಬೆಳೆದಿರೋ ಕುಟುಂಬ, ಸಮಾಜ, ಪರಿಸರ, ಈ ಸ್ನೇಹಿತರು. ಅದಕ್ಕಾಗಿ ನಾವು ಮೊದಲು ನಮ್ಮ ವಿಚಾರಗಳನ್ನ ಕಡೆಗೆ ಗಮನ ಕೊಟ್ಟಾಗ ಸಕಾರಾತ್ಮಕ ವಿಚಾರಗಳನ್ನ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ರೂಢಿಸ್ಕೊಳ್ತಾ ಬರೋದ್ರಿಂದ ಸಹಜವಾಗಿ ಏನಾಗುತ್ತೆ, ಮನುಷ್ಯ ಈಗ ಒಂದು ಹೇಳ್ತಾರೆ ಮನುಷ್ಯ ಹೇಗಿರ್ಬೇಕು ಅಂದ್ರೆ ನೊಣತರಲ್ಲ ಜೇನ್ ಹುಳು ತರ ಇರ್ಬೇಕಂತಾರೆ. ಅಂದ್ರೆ ಜೇನು ಯಾವಾಗ್ಲೂ ಮಧುರವಾಸಿ ಮಧುವನ್ನೇ ಹುಡುಕಿಕೊಂಡು ಹೋಗುತ್ತಂತ. ಹಂಗೆ ನಮ್ಮ ವಿಚಾರಗಳು ಯಾವಾಗ್ಲೂ ಒಳ್ಳೆಯ ಶುಭ ನುಡಿಯೇ ಶಕುನದ ಹಕ್ಕಿ ಅಂತಾರೆ. ಹಂಗೆ ಒಳ್ಳೆಯ ವಿಚಾರಗಳನ್ನ ನಾವು ದಿನ ನಾವು ನಮ್ಮ ಬದುಕಿನಲ್ಲಿ ರೂಢಿಸಿಕೊಂಡಾಗ
ಏನಾಗುತ್ತೆ, ನಮ್ಮ ವಿಚಾರಗಳು ನಮ್ಮ ಹಣೆ ಬರವನ್ನ ನಿರ್ಧರಿಸುತ್ತೆ. ನನ್ನ ಕೈಲಾಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಎಷ್ಟೋ ಗೊತ್ತಿದ್ರೂ ಕೂಡ ಎಷ್ಟೋ ಸಾರಿ ಮನುಷ್ಯ ನಮ್ಮ ವಿಚಾರಗಳಿಗೆ ಬಲಿಯಾಗಿ ನಾವು ಮತ್ತೆ ಹಿನ್ನಡೆಯನ್ನ ಎದುರಿಸ್ತಾ ಇರ್ತೀವಿ. ಈ ಎರಡನ್ನ ನಾನು ಅವಲೋಕನೆ ಮಾಡಿದಾಗ ಹೌದು, ನಾಲ್ಗೆ ಮೇಲೆ ಹಿಡಿತ ಸಾಧಿಸೋದ್ರಿಂದ ದೇಹದಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ. ಮನಸ್ಸಿನ ಮೇಲೆ ಹಿಡಿತ ಸಾಧಿಸ್ಬೇಕಂದ್ರ ಬೇಡವಾದ ವಿಚಾರಗಳನ್ನ ಬಿಡ್ಬೇಕು. ಇದಕ್ ಸಣ್ಣದೊಂದು ಸಾರಿ ಹೇಳಿದ್ದೊಂದು ಕತೆ ನಂಗೆ ನೆನಪಾಗುತ್ತೆ. ಅಂದ್ರೆ ಯಾವ್ದೋ ಒಂದು ಶಿಲ್ಪಿ ಒಂದು ಅದ್ಭುತವಾದಂತ ಒಂದು ಮೂರ್ತಿಯನ್ನ ಕೆತ್ತಿರ್ತಾರಂತ. ಇಷ್ಟು ಸುಂದರವಾದ ಮೂರ್ತಿಯನ್ನ ಹೇಗಪ್ಪ ರೂಪಿಸಿದೆ ಅಂತ ಕೇಳಿದ್ರೆ, ಏನಿಲ್ಲ, ಅದ್ರೊಳಗ ಆಗ್ಲೇ ಮೂರ್ತಿ ಇತ್ತು, ಬೇಡವಾದದ್ದನ್ನೆಲ್ಲ ತೆಗ್ತಾ ಹೋಗಿದೆ, ಅದ್ರಲ್ಲಿ ಮೂರ್ತಿ ಪ್ರಕಟಗೊಳ್ತು ಅಂತ. ಹಾಗೆ ನಮ್ಮ ಮನಸ್ಸನ್ನು ಕೂಡ ನಾವು ನಿತ್ಯ ಅಂತರಾವಲೋಕನ ಮಾಡ್ಕೊಂತ ಯಾವ್ದು ಬೇಡದ, ಯಾವ ವಿಚಾರಗಳು ನಮ್ಮ ಉನ್ನತಿಗೆ ಸಹಕಾರ ಆಗುತ್ತೆ, ಯಾವ್ದು ನಿರಾಶೆ ಕಾರಣ ಆಗುತ್ತೆ, ಬೈಫರ್ಕೇಟ್ ಮಾಡ್ಕೊತ ನಾವು ಸಕಾರಾತ್ಮಕವಾದದ್ದನ್ನ ಬೆಳೆಸ್ಕೊಂತ ಹೋದಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಮೇಡಮ್. ಬಹಳ ಸುದೀರ್ಘವಾಗಿ ಸುಲಲಿತವಾಗಿ ಎಲ್ಲರಿಗೂ ಉಪಯೋಗವಾಗುವಂತೆ, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವಂತೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಶುದ್ಧ ದೇಹ ಶುದ್ಧ ಮನಸ್ಸು ಮತ್ತು ಜೇನುನೊಣ ಮತ್ತು ಒಂದು ತಿಪ್ಪೆನೊಣ ಎರಡರ ಬಗ್ಗೆ ಉದಾಹರಣೆ ಕೊಡ್ತಾ ನಾಲಿಗೆ ರುಚಿ ಮತ್ತು ಬೇಡವಾದ ಚಿಂತನೆಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಸಮಗ್ರವಾದ ವಿಷಯವನ್ನ ಎಲ್ಲರೂ ಉಪಯುಕ್ತವಾಗುವಂತ ಹೇಳಿದ್ದಕ್ಕೆ ತಮಗೆ ಧನ್ಯವಾದಗಳು. ಈ ವಿಷಯವನ್ನ ಕುರಿತು ಆನಂದ್ ಸರ್ ಅವರು ಏನ್ ಮಾತಾಡ್ತಾರ ಅಂತ ನೋಡ್ತಾ ಹೋಗೋಣ. ಆನಂದ್ ಸರ್ ಅವರೇ ನಮಸ್ಕಾರ. ಆನಂದ್ ಸರ್, ಈ ವಿಷಯ ಇದೊಂದು ಆಳವಾದ ಒಂದು ನುಡಿಗಟ್ಟು ಅಥವಾ ಒಂದು ವಿಚಾರ ಅಂತ ನನ್ಗನ್ಸ್ತಾ ಇದೆ. ಯಾಕೆ ಅಂದ್ರೆ ಜೀವನದ ಎರಡು ಅಂಶಗಳಲ್ಲಿ ಸಮತೋಲನ ಮತ್ತು ಸಾವಧಾನತೆಯ ಮಹತ್ವವನ್ನು ಇದು ಎತ್ತಿ ತೋರಿಸ್ತಾ ಇದೆ ಅಂತ ನನ್ಗನ್ಸ್ತಾ ಇದೆ. ರುಚಿಯಲ್ಲಿ ಯಾವತ್ತೂ ಅಷ್ಟೇ ಮಿತವಾಗಿರ್ಬೇಕು. ಬಹುಶಃ ನಮ್ಮ ದೈಹಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವ ಅತಿಯಾದ ಅಥವಾ ಅನಾರೋಗ್ಯಕರ ಆಹಾರಗಳನ್ನು ಮಿತಿಗೊಳಿಸುವುದನ್ನು ಉಲ್ಲೇಖಿಸಬಹುದು ಅಂತ ನನ್ಗನ್ಸ್ತಾ ಇದೆ. ಹಾಗೆಯೇ ಅನಗತ್ಯ ಆಲೋಚನೆಗಳನ್ನು ಬಿಡುವುದು, ಇದು ಮಾನಸಿಕ ಸ್ಪಷ್ಟತೆ, ಕಡಿಮೆ ಒತ್ತಡ ಮತ್ತು ಹೆಚ್ಚು ತೃಪ್ತಿಕರ ಜೀವನಕ್ಕೆ ಕಾರಣವಾಗಬಹುದು. ನಾವು ಏನು ಸೇವಿಸುತ್ತೇವೆ ಎಂಬುದರ ಬಗ್ಗೆ ದೈಹಿಕ ಮತ್ತು ಮಾನಸಿಕವಾಗಿ ಗಮನವಿರಲಿ, ನಾವು ಆರೋಗ್ಯಕರ ಮತ್ತು ಹೆಚ್ಚು ಸಮತೋಲಿತ ಜೀವನ ಶೈಲಿಯನ್ನ ಬೆಳೆಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ನಾವು ಈ ಎರಡು ಹೆಂಗೆ ಅಂದ್ರೆ ಒಂದಕ್ಕೊಂದು ರಿಲೇಟ್ ಆಗಿದೆ. ಯಾವತ್ತಿಗೂ ಮನುಷ್ಯ ಈ ನಾಲ್ಗೆ ರುಚಿ ಮತ್ತೆ ಅವನ ಥಾಟ್ಸ್ ಅಂದ್ರೆ ಆಲೋಚನೆಗಳನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಗಳಿಗೆ ಗಂಟೆಗೂ ಏನಾದ್ರೂ ತಿನ್ಬೇಕು. ಅದು ಈ ಜಂಕ್ ಫುಡ್ಸ್ ಯಾಕಂದ್ರೆ ಒಂದಿಂಚಿನ ನಾಲಿಗೆಯನ್ನ ತೃಪ್ತಿ ಪಡಿಸೋದೇ ಮನುಷ್ಯನ ಒಂದು ಕೊನೆಯ ಜೀವಿತಾವಧಿ ಅನ್ಕೋತೀನಿ. ಹಾಗೆಯೇ ಮನುಷ್ಯನಿಗೆ ಒಂದು ದಿನಕ್ಕೆ 70,000 ಥಾಟ್ಸ್ ಅಂದ್ರೆ ಆಲೋಚನೆಗಳು ಬರ್ತಾನೆ ಇರ್ತವೆ. ಇದರಲ್ಲಿ ನಮಗೆ ಆಹಾರ ಪದ್ಧತಿಯು ಇದರಲ್ಲಿ ಸೇರಿದೆ. ಯಾಕೆಂದ್ರೆ ಮನುಷ್ಯ ಸಾತ್ವಿಕವಾದ ಆಹಾರವನ್ನು ತಿಂದ್ರೆ ಒಂದು ಒಳ್ಳೆಯ ಥಾಟ್ಸ್, ನಾವು ಮುಂದಕ್ಕೆ ಹೋಗ ನಮ್ಮ ದಾರಿ ಒಳ್ಳೆ ದಾರಿಯಲ್ಲಿ ಸಿಗುತ್ತೆ. ಹಾಗೆಯೇ ರಾಕ್ಷಸ ಗುಣ ಅಂದ್ರೆ ಬೇರೆ ಬೇರೆ ಆಹಾರ ಪದ್ಧತಿಯಲ್ಲಿ ಹೋದ್ರೆ ಅವನಿಗೆ ರಾಕ್ಷಸ ಗುಣಗಳು ಬಂದು ಮಿಳಿತಗೊಂಡು ಅವನ ಜೀವನವೇ ಸರ್ವನಾಶ ಆಗುವಂತ ಒಂದು ಪರಿಸ್ಥಿತಿ ಇದೆ. ಆದ್ರಿಂದ ಶ್ರೇಷ್ಠ ವ್ಯಕ್ತಿ ಆದ್ರೆ ಅವನ ನಾಲಿಗೆಯನ್ನು ಕಂಟ್ರೋಲ್ ಮಾಡಬೇಕು. ಹಾಗೆಯೇ ಅವನ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಿದಾಗ ಮಾತ್ರ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅಂತೇಳಿ ನನ್ಗನ್ಸ್ತಾ ಇದೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಬಹಳ ಸೊಗಸಾಗಿ ಹೇಳಿದ್ರಿ. ಒಂದಿಂಚು ನಾಲಿಗೆಯನ್ನು ತೃಪ್ತಿಪಡಿಸೋಕ್ಕೋಸ್ಕರವಾಗಿ 6 ಅಡಿ ದೇಹವನ್ನು ಕೆಡಿಸ್ಕೊಂತ ಇದ್ರೆ ಸುಮಾರು 70,000 ಯೋಚನೆಗಳು ನಾವು ಬರ್ತವೆ. ಬೇಡವಾದ ಬಹಳ ವಿಷಯಗಳು ಬರ್ತಾನೆ ಇರ್ತವೆ. ಕೆಡಿಸುವಂತವು ಏನು ಬೇಕು ಆ ಯೋಚನೆಗಳಿಗೆ ಗಮನ ಕಳಿಸ್ಬೇಕು ಮತ್ತು ಅವನ ಬೆಳವಣಿಗೆಗೆ ಪೂರಕವಾಗುವಂತ ನಾವು ಮನಸ್ಥಿತಿಯನ್ನ ದೃಢಪಡಿಸ್ಕೋಬೇಕು ಅಂತಕ್ಕಂಥ ವಿಷಯವನ್ನ ಬಹಳ ರಾಜು ಸರ್ ಅವರು ಅನುಭಾವಿಕವಾಗಿ ಅನುಭವ ನುಡಿಗಳನ್ನ ಹೇಳಿದ್ರು. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅದೇ ವಿಷಯವನ್ನು ಕುರಿತು ನಮ್ಮ ನೇತ್ರಾವತಿ ಮೇಡಮ್ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಶೈಲಜಾ ಮೇಡಮ್ ಅವರೇ ನಮಸ್ಕಾರ. ನೇತ್ರಾವತಿ ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ. ನಾಲಿಗೆ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ಬೇಡವಾದ ಚಿಂತನೆಗಳನ್ನು ಬಿಟ್ಟರೆ ಜೀವನಕ್ಕೆ ಲಾಭ ಅಂತ ಹೇಳಿ. ಅಂದ್ರ ನಾಲಿಗೆ ರುಚಿ ಬಿಡ್ಬೇಕು. ಅಂದ್ರ ರುಚಿ ಬಿಡ್ಲಿಕ್ಕ ಮನುಷ್ಯ ತಯಾರಿರುವುದಿಲ್ಲ. ಅಂದ್ರ ಅಷ್ಟು ಮನುಷ್ಯ ಕಂಟ್ರೋಲ್ ಇಟ್ಕೊಂಡು ಏನ್ ಮಾಡ್ಬೇಕು, ರುಚಿ ಅನ್ನೋದು ಬಿಡ್ಬೇಕು. ಅಂದ್ರೆ ಯಾವ್ದಂದ್ರೆ ಹಿತಮಿತ ಆಹಾರ ಸೇವನೆ ಶರೀರಕ್ಕೆ ಒಳ್ಳೇದಂತ. ಅಂದ್ರೆ ಎಲ್ಲರೂ ಮಾತಿನಲ್ಲಿ ಹೇಳ್ತಾರ, ಆದ್ರೆ ತಮ್ಮದೇ ಆದ ದಿನನಿತ್ಯ ಪಾಲನೆ ಮಾಡಂದ್ರೆ ಯಾವ ಮನುಷ್ಯನಿಗೂ ಒಂದ್ ಸ್ವಲ್ಪ ಕಠಿಣ ಅನಿಸ್ತದೆ. ಯಾಕಂದ್ರೆ ಯಾವುದೇ ಅಲ್ಲಿ ಸರಳವಾದ ವಿಷಯಗಳೇ ಮನುಷ್ಯನಿಗೆ ಅತಿ ಕಠಿಣವಾಗುವುದು ಪಾಲನೆ ವಿಷಯಕ್ಕೆ ಬಂದಾಕರ.
ಅಂದ್ರೆ ಈ ಮನುಷ್ಯ ನಾಲಿಗೆ ರುಚಿ ಬಿಟ್ಟಕ್ರ ಅಂದ್ರೆ ತನ್ನ ಶರೀರ ಈಗ ಕೈ ಪದಾರ್ಥ ತಿಂದ್ರೆ ಮನುಷ್ಯನ ಆರೋಗ್ಯ ಈಗ ಹಾಗಲಕಾಯಿ ಅಂತಾರಲ್ಲ ಅದು ತಿಂದ್ರೆ ಶರೀರಕ್ಕೆ ಒಳ್ಳೇದು, ಶುಗರ್ ಕಂಟ್ರೋಲ್ ಇರ್ತದೆ ಏನೋ ಎಲ್ಲಾ ಗೊತ್ತು ಅವನಿಗೆ. ಆದ್ರ ಆ ಮನುಷ್ಯ ಯಾಕಂದ್ರ ನನ್ನ ಇದ್ರ ಮೇಲೆ ಹಿಡಿತಿರುದಿಲ್ಲ, ಅವನಿಗೆ ನಾಲಿಗೆ ಸ್ವಾದದ ಮೇಲೆ ಹಿಡಿತಿಲ್ಲದ ಮನುಷ್ಯ ಏನ್ ಮಾಡ್ತಾನ, ತನಗೆ ಯಾವ್ದು ನಾಲಿಗೆ ಸ್ವಾದ ಅನಿಸ್ತದಲ್ಲ ಅದೇ ತಿನ್ನಕ್ ಚಾಲು ಮಾಡ್ತಿರ್ತಾನ. ಅದರದಿಂದ ಅಂದ್ರೆ ಬೇಡವಾದ ಚಿಂತನೆಗಳನ್ನು ಬಿಟ್ಟರೆ ಜೀವನಕ್ಕೆ ಲಾಭ ಅಂತ ಹೇಳಿ. ಈಗ ಮನುಷ್ಯ ಈಗ ಏನೇನೋ ವಿಚಾರಗಳು ದಾರಿಗಳು ಬರ್ತಿರ್ತಾವ, ಯಾವಾಗಲೂ ನೆಗೆಟಿವ್ ಬರ್ತಿರ್ತಾವ. ಯಾಕಂದ್ರೆ ಒಬ್ಬ ಮನುಷ್ಯ ಕ್ರಿಯಾಶೀಲ ಆದ್ರೆ ಮಾತ್ರ ಅವನಿಗೆ ಸಕಾರಾತ್ಮಕ ಚಿಂತನೆಗಳು ಬರ್ತಾವ. ಯಾವಾಗಲೂ ಸುಮ್ಮನೆ ಖಾಲಿ ಕೂತ್ರ ಆ ಮನುಷ್ಯನ ತಲೆಯಲ್ಲಿ ಅಂತ ನೆಗೆಟಿವ್ ಚಿಂತನೆಗಳೇ ಇರ್ತಿರ್ತಾವ. ಅಂದ್ರೆ ಯಾವುದೇ ಅಂದ್ರೆ ಮನುಷ್ಯನಿಗೆ ಆಧ್ಯಾತ್ಮಿಕವಾಗಲಿ ಯಾವುದೇ ಆಗಲಿ ದಿನನಿತ್ಯದ ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಯಾವ್ದು ಹುಟ್ಟು ಹಾಕ್ತಾನಲ್ಲ ಮನುಷ್ಯ, ಆ ವ್ಯಕ್ತಿ ಯಾವಾಗಲೂ ಪಾಸಿಟಿವ್ ಆಗಿರ್ತಾನ. ಒಂದು ಜೀವನದಾಗ ಏನೇ ಸಾಧನೆ ಮಾಡ್ತಾನ ಅವನಿಗೆ ಲಾಭ ಅನಿಸ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಅವಕಾಶ ಕೊಡಿ. ನಮಸ್ಕಾರ ಮೇಡಮ್ ಅವರೇ, ನೇತ್ರಾವತಿ ಮೇಡಮ್ ನಮಸ್ಕಾರ. ಬಹಳ ಚೆನ್ನಾಗಿ ಹೇಳಿದ್ರು. ಸ್ವಾದಕ್ಕೆ ಆಸ್ವಾದಿಸಿ ನಮ್ಮನ್ನ ನಾವು ದೇಹವನ್ನು ಕೆಡಿಸ್ಕೊಂತ ಇದ್ದೀವಿ. ಇನ್ನೊಂದ್ ಕಡೆ ನಮ್ಗೆ ಏನ್ ಬೇಡವಾದ ಯೋಚನೆಗಳು ಬಹಳ ಬರ್ತವೆ ಅಂತ. ಎಲ್ಲ ಒಂದ್ ಕಡೆ ಅಡಿಗರು ಹೇಳ್ತಾರಲ್ಲ, ಇರುವುದೆಲ್ಲವೂ ಬಿಟ್ಟು ಇರುವುದರೆಡೆಗೆ ತುಡುವುದೇ ಜೀವನ ಅಂತ. ಹಾಗೆ ನಮ್ಮ ಮನಸ್ಸನ್ನು ಕೆಡಿಸ್ಕೊಂತ ಇದೀವಿ. ಅದನ್ನ ಬಿಟ್ಟು ನಮ್ಮ ದೇಹಕ್ಕೆ ಏನ್ ಬೇಕು ಅದನ್ನ ತಿನ್ರಿ, ಯಾವ್ದು ಯೋಚನೆಗಳು ನಮ್ಗೆ ಬೇಕು ಅದನ್ನ ಅಳವಡಿಸ್ಕೊಡ್ರಿ ಅಂತ ಹೇಳಿದ್ದಕ್ಕೆ ನೇತ್ರಾವತಿ ಮೇಡಮ್ ಧನ್ಯವಾದಗಳು. ಈ ವಿಷಯನ ಕುರಿತು ಅನಂತ ಕೃಷ್ಣ ಮೋಹನ್ ಸರ್ ಏನ್ ಹೇಳ್ತಾರ ಅಂತ ನೋಡ್ತಾ ಹೋಗೋಣ. ಅನಂತ ಕೃಷ್ಣ ಮೋಹನ್ ಸರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ಇವಾಗ ಈ ಹಿಂದೆ ಆಹಾರಕ್ಕೋಸ್ಕರನೇ ಪರದಾಡ್ತಾ ಇದ್ರು. ಇವಾಗ ಆಹಾರ ಅನ್ನೋದನ್ನ ತಿನ್ನೋದು ಡೈಜೆಷನ್ ಮಾಡ್ಕೊಂಬೋದಕ್ಕೆ ಜೀವನ ಆಗ್ಬಿಟ್ಟಿದೆ. ಸೊ ಆ ರೀತಿನಲ್ಲಿ ಪ್ರಾಸೆಸ್ ಅಲ್ಲಿ ಇವಾಗ ನಾವು ಏನು ಆಹಾರ ತಿಂತೀವಲ್ಲ, ಅದು ನಾನ್ ವೆಜ್ ತಿಂದ್ರೆ 72 hours ವರ್ಕ್ ಮಾಡ್ತದೆ ಡೈಜೆಷನ್ ಆಗಕ್ಕೆ. ವೆಜಿಟೇರಿಯನ್ ತಿಂದ್ರೆ 24 hours ಮಾಡುತ್ತೆ. ಹಣ್ಣುಗಳು ತಿಂದ್ರೆ 1.5 ತಾಸಿಂದ 3 ತಾಸು ಒಳಗೆ ಡೈಜೆಷನ್ ಆಗುತ್ತೆ. ಸೊ ನಾವು ಮನುಷ್ಯರು ಯಾವ ರೀತಿ ಆಹಾರ ತಗೊಂಡ್ರೆ ನಾವು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಂತೀವಿ ಅಂತ ತಿಳ್ಕೊಂಡು ಜೀವನ ಶೈಲಿಯನ್ನು ರೂಪಿಸ್ಕೊಂಡಾಗ ಅವನು ಉತ್ತಮ ಜೀವನ ಸಾಧನೆ ಮಾಡಕ್ಕೆ ಆಗುತ್ತೆ ಸರ್. ಅದೇ ರೀತಿ ನಮ್ಮ ಮನಸ್ಸಲ್ಲಿ ವಿಚಿತ್ರ ಆಲೋಚನೆಗಳು ಬರ್ತಿರ್ತವೆ. ಆ ಆಲೋಚನೆಗಳನ್ನ ತಡೆಗೋಡೆನೇ ಇರೋದಿಲ್ಲ, ಆ ಆಲೋಚನೆ ಮಾಡ್ತಾನೆ ಇರ್ತಾನೆ. ಅದಕ್ಕೆ ನಾ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಲೂಸ್ ಮೋಷನ್ಸ್ ಆದಾಗ ಅವನು ಹೋಗಿ ಹೆಂಗ್ ಬಿದ್ದಿರ್ತಾನಲ್ಲ, ಹಂಗೆ ಆಲೋಚನೆ ಮಾಡ್ತಾ ಬರ್ತಾನೆ ಅವ್ನು ಹಿಂಗೇನೆ ಇರ್ತಾನೆ ಆಲೋಚನೆಯಲ್ಲಿ ಹಂಗೆ ಇರ್ತಾನೆ. ಸೊ ಅದಕ್ಕೆ ಏನ್ ತಡೆಗಟ್ಟೆ ಆಗ್ಬೇಕು, ಅವಾಗ ಆಹಾರ ಯಾವ್ದು ಬೇಕೋ ಅದನ್ನೇ ತಿಂದಾಗ ಅವನು ಲೂಸ್ ಮೋಷನ್ ಕಂಟ್ರೋಲ್ ಆಗುತ್ತೆ. ಆ ಭಾವನೆ, ನಾವು ಆಲೋಚನೆ ಮಾಡೋ ಭಾವನೆಗಳು ಕೂಡ ನಾವು ಸರಿಯಾಗಿ ಇಟ್ಕೊಂಡಾಗ ಮಾತ್ರ ನಮ್ಮ ಮೆದುಳಿನ ಮತ್ತೆ ನಮ್ಮ ಮಾನಸಿಕ ಯೋಚನೆಗಳು ಕೂಡ ಚೆನ್ನಾಗಿರ್ತವೆ. ಇವತ್ತು ರಾತ್ರಿ ನಾನು ಮಲಗ್ತಾ ಇದ್ದೀನಿ ಅಂದ್ರೆ, ಇದು ನನ್ ಮನೆ, ಇದು ನಮ್ಮೂರು, ನಂದು ಇಷ್ಟು ದುಡ್ಡು, ಇದು ಎಲ್ಲವೂ ಅದು ನೀನಾ ಅದು ನಾನಾ ಅಂತ ಯೋಚನೆ ಮಾಡ್ಕೊಂಡು ತಾನು ಯಾರು ಅಂತ ತಿಳ್ಕೊಂಡಾಗ ಒಂದು ಉತ್ತಮ ಜೀವನ ಮಾಡೋದಕ್ಕೆ ಸಾರ್ಥಕತೆ ಆಗ್ತದೆ ಹೊರತು ಸುಮ್ನೆ ಹುಚ್ಚು ಆಲೋಚನೆ ಮಾಡ್ಕೊಂಡು ಇದ್ದಕ್ಕಿದ್ದಂಗೆ ತಿನ್ಕಂತಿದ್ದು ಎರಡನ್ನೂ ಕೆಡಿಸ್ಕೊಳಕ್ಕೆ ಇದು ಈ ಪದ ನಾಲಿಗೆ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ಬೇಡವಾದ ಚಿಂತನೆಗಳು ಬಿಟ್ಟರೆ ಜೀವನಕ್ಕೆ ಲಾಭ. ಇದು ನಮ್ಗೆ ಅದಕ್ಕೆ ನಮ್ಮನ್ನ ಎಚ್ಚರಿಕೆ ಮಾಡುವಂತ ಒಂದು ಇದು ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಬಹಳ ಚೆನ್ನಾಗಿ ಮಾತಾಡಿದ್ರಿ. ಸದೃಢ ಒಂದು ಏನು ಆಹಾರ ತಗೊಂತೀವೋ ಅದು ಸದೃಢವಾದ ದೇಹವನ್ನು ನಿರ್ಮಾಣ ಮಾಡುತ್ತೆ. ಸದೃಢವಾದ ಯೋಚನೆಗಳು ಮಾಡಿದ್ರೆ ನಮ್ಮ ಮನಸ್ಸು ಬಹಳ ಸದೃಢವಾಗಿರುತ್ತೆ ಅಂತ ವಿಷಯವನ್ನ ಸೈಂಟಿಫಿಕಲ್ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರಿ. ಎಲ್ಲರಿಗೂ ಬಹಳ ಸಂತೋಷ ಆಯ್ತು ನಿಮ್ಮ ಮಾತನ್ನ ಕೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳು ಹೇಗೆ ಮಾತಾಡಿದ್ರೆ ಅಂತ. ಈ ವಿಡಿಯೋ ನೋಡಿ ಕೆಳಗಡೆ ಒಂದು ಗಮನಿಸಿ, ಕೆಳಗಡೆ ಒಂದು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ನೋಡಿ ಗಮನಿಸಿ, ಅದ್ರ ಮೂಲಕ ನೀವಿನ್ನ ಇದ್ರ ಮೂಲಕ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.